ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸೆ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೋಲಯ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮುಂ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇಂದು 13ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ ಸೋಮವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ಇಂದಿನ ದಿವಸದ ರಾಶಿಫಲ ಏನಿದೆ, ಇವೆಲ್ಲವನ್ನು ವೀಕ್ಷಣೆ ಮಾಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಧನಿಷ್ಠ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಶುಭನಾಮ ಯೋಗ ಭವ ಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಸರ್ವೇಶಾಂ ಏಕಾದಶಿ ತಿಥಿ. ಈ ಏಕಾದಶಿಗೆ ಹೆಸರೇನು ಗೊತ್ತಾ? ವರೋಥಿನಿ ನಾಮ ಏಕಾದಶಿ ಆಗಿರತಕ್ಕಂಥದ್ದು. ಏಕಾದಶಿ ಆಚರಣೆ ಮಾಡಿಕೊಳ್ಳುವವರೆಲ್ಲ ಇವತ್ತಿನ ದಿವಸ ಉಪವಾಸವಿದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು. ಮಾಡ್ಕೊಳ್ಳಿ, ಅದರಿಂದ ಶುಭ ಇದೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದಲ್ಲಿರತಕ್ಕಂತಹ ಗ್ರಹಗಳು ಏನೇನು ಮಾಡ್ತಾ ಇದ್ದಾವೆ ನೋಡಿ. ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ ಇದೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ರಾಶಿಗಳಲ್ಲಿ ಈ 5 ರಾಶಿಗಳಲ್ಲೂ ಸಹಿತವಾಗಿ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ಚಂದ್ರ ಇದ್ದಾನೆ ಧನಿಷ್ಠ ನಕ್ಷತ್ರದಲ್ಲಿ. ಮೀನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ಶನಿ ಮತ್ತು ಅಂಗಾರಕನ ಯುತಿ ಇದೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಹೀಗೆ ಖಗೋಳದಲ್ಲಿ ಗ್ರಹಗಳು ಸಂಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೇಷಾದಿ 12 ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಫಲಗಳು ಇರ್ತದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರನಿದ್ದಾರೆ. ಧನಾಧಿಪತಿ. ಧನಿಕರಿಗೆ ಅನುಕೂಲ ಉಂಟಾಗ್ತದೆ. ಎಲ್ಲಿ ನೀರು ನಿಂತಿರ್ತದೆಯೋ ಅಲ್ಲಿ ಮತ್ತೆ ನೀರು ಬಂದು ಸೇರ್ತದೆ. ಎಲ್ಲಿ ಹಣ ಇರ್ತದೆಯೋ ಅಲ್ಲಿ ಹಣ ಸೇರ್ತಾ ಇರ್ತದೆ. ಧನಿಕರಿಗೆ ಧನ ಸಮೃದ್ಧಿಯಾಗುವಂತಹ ಒಂದು ಯೋಗ. ಯಾಕಾಗಿ ಇಲ್ಲಿ ಧನಿಕರಿಗೆ ಅಂದ್ರೆ ನೋಡಿ, ಸಪ್ತಮಾಧಿಪತಿಯಾದಂತಹ ಶುಕ್ರನೂ ಸಹಿತವಾಗಿ ನಿಮ್ಮ ರಾಶಿಯಲ್ಲಿ, ಧನಾಧಿಪತಿಯಾದಂತಹ ಶುಕ್ರನೇ ನಿಮ್ಮ ರಾಶಿಯಲ್ಲಿ. ಹೀಗಾಗಿ ಎರಡೆರಡು ರೀತಿಯಿಂದ ಶುಕ್ರನ ಫಲ ಚೆನ್ನಾಗಿದ್ದರಿಂದ ಮೇಷರಾಶಿಯವರಿಗೆ ಸಾಕಷ್ಟು ನೆಮ್ಮದಿ. ಧನಿಕರಾಗುವಂತಹ ಯೋಗ, ಧನ ಸಮೃದ್ಧಿಯಾಗುವಂತಹ ಯೋಗ, ಹಣವನ್ನು ಕೂಡಿಡುವಂತಹ ಯೋಗ, ಕೂಡಿಟ್ಟ ಹಣವನ್ನು ಇಮ್ಮಡಿಯಾಗಿ ಮಾಡುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು ಮೇಷರಾಶಿಯವರಿಗೆ. ಹಾಗಂದ್ರೆ ನಿಮ್ಮ ರಾಶಿಯ ಅಧಿಪತಿಯಂತಹ ಕುಜನ ವ್ಯಯಸ್ಥಾನದಲ್ಲಿ ಶನಿಯ ಒಟ್ಟಿಗಿದ್ದಾನೆ. ಅದೇ ವಿಚಾರವಾಗಿ ಚರ್ಚೆ ಅಥವಾ ಅದೇ ವಿಚಾರಕ್ಕಾಗಿ ಜಗಳ, ಅದೇ ವಿಚಾರಕ್ಕಾಗಿ ಯುದ್ಧಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ಗೃಹ ಯುದ್ಧ ನಡೆಯುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಜ ಶಾಂತಿ, ಕುಜ ಮಂತ್ರ ಹೋಮ ಅಥವಾ ತೊಗರಿ ಕಾಳು ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. 9, 3 ನಿಮ್ಮ ಸಂಖ್ಯೆ. ಕೆಂಪು, ಕೇಸರಿ ಬಣ್ಣಗಳು ಅನುಕೂಲ. ಪೂರ್ವ ದಿಕ್ಕು, ಈಶಾನ್ಯ ಭಾಗ ಇವುಗೆ ಇವತ್ತಿನ ದಿವಸ ಕ್ಷೇಮವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇದ್ದಾನೆ. ಧನ ಸಮೃದ್ಧಿಯಾಗುವಂತಹ ಯೋಗ. ರಾಷ್ಟ್ರಾಧಿಪತಿಯಂತಹ ಶುಕ್ರನು ವ್ಯಯದಲ್ಲಿದ್ದಾರೆ. ಖರ್ಚು ವಿಪರೀತ. ಹೂವು ಹಣ್ಣು ಇತ್ಯಾದಿಗಳನ್ನಿಟ್ಟುಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಲಾಭ. ಅದರಲ್ಲೂ ತರಕಾರಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವಂಥವರಾಗಿದ್ದಲ್ಲಿ ಅವರಿಗೂ ಅನುಕೂಲ ಉಂಟಾಗುವಂತಹದ್ದು. ಇಟ್ಟುಕೊಂಡು ಮಾರಾಟ ಮಾಡುವವರು, ಹೊತ್ತುಕೊಂಡು ಮಾರಾಟ ಮಾಡುವವರು ಅಥವಾ ತಳ್ಳಿಕೊಂಡು ಮಾರಾಟ ಮಾಡುವವರು, ಗಾಡಿಯಲ್ಲಿ ಹಾಕಿ ತಳ್ಳಿಕೊಂಡು ಮಾರಾಟ ಮಾಡುವವರು, ಅಂಥವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಇವತ್ತಿನ ಸಹ ವ್ಯಾಪಾರ ಸಮೃದ್ಧಿಯಾಗುವಂತಹ ಕಾಲ. ನೋಡಿ, ಸಾಧಾರಣವಾಗಿ ಉದ್ದಿಮೆದಾರರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವರಿಗೆ, ಕೆಲಸಗಾರರಿಗೆ ಒಳ್ಳೆಯ ಅಭಿವೃದ್ಧಿ ಕಾಲವಾಗಿರತಕ್ಕಂತಹದ್ದು. ಮಂಗಲ ಕಾರ್ಯ ಆಗದೇ ಇದ್ದವರಿಗೂ ಮಂಗಲ ಕಾರ್ಯಕ್ಕೆ ಅವಕಾಶ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಕುಜಶಾಂತಿ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ಆಗುವಂತಹ ಒಂದು ಸುಯೋಗದ ಲಕ್ಷಣಗಳು. ಪರಿಹಾರವನ್ನು ಕಂಡುಕೊಳ್ಳಿ. 6 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಸಪ್ತಮಾಧಿಪತಿಯಂತಹ ಗುರು ಇದ್ದಾನೆ. ಯಾವುದೇ ವ್ಯವಹಾರವನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕರ್ಮಾಧಿಪತಿಯಂತಹ ಗುರು ಇದ್ದಾನೆ. ಉದ್ಯೋಗದಲ್ಲಿದ್ದೀರಿ,
ಪ್ರಮೋಷನ್ ಸಿಗಬಹುದು, ಬಡ್ತಿ ಆಗಬಹುದು, ಉನ್ನತ ಹುದ್ದೆ ಸಿಗುವಂತಹ ಸಾಧ್ಯತೆಗಳು, ಅಭಿವೃದ್ಧಿ ಅನ್ನುವಂತಹ ಸಾಧ್ಯತೆಗಳು, ನೀವು ಮನೆಯಲ್ಲೇ ಇದ್ರೂ ಸಹಿತವಾಗಿ ಮನೆಯ ಯಜಮಾನಿಕೆ ನಿಮ್ಮ ಕೈಗೆ ಬರುವಂತಹ ಸಾಧ್ಯತೆ ಅಥವಾ ಮನೆಯ ಬೀಗದ ಕೈ ನಿಮ್ಮ ಕೈಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಯೋಗ, ಒಳ್ಳೆಯ ಸುಯೋಗ ಇರತಕ್ಕಂತಹ ಸಂದರ್ಭ ಇದೆ. ಕಾರಣ ಸಪ್ತಮಾಧಿಪತಿ ವ್ಯವಹಾರ ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲಿ, ಕರ್ಮಾಧಿಪತಿಯೂ ಸಹಿತವಾಗಿದ್ದಾನೆ. ನೋಡಿ, ಕರ್ಮಸ್ಥಾನದಲ್ಲಿ ಶನಿ ಮತ್ತು ಅಂಗಾರಕರ ಯುತಿ, ರವಿ ಬುಧರ ಯುತಿ ಇದ್ದರಿಂದ ಕೆಲವರಿಗೆ ನಿಪುಣ ಯೋಗ, ಕೆಲವರಿಗೆ ನಷ್ಟ ಯೋಗ, ಕೆಲವರಿಗೆ ದುಃಖ ಯೋಗ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ ನೀವು ವಿಷ್ಣುವಿನ ಕ್ಷೇತ್ರಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಆಗ್ನೇಯ ಭಾಗ, ದಕ್ಷಿಣ ಭಾಗ, ಪೂರ್ವ ಭಾಗ ಇವೆಲ್ಲವೂ ನಿಮಗಾಗಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ಚಂದ್ರ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ. 8ನೇ ಮನೆಯಲ್ಲಿದ್ದಾಗ ದುಗುಡ ಉಂಟಾಗುವಂತಹ ಸಾಧ್ಯತೆಗಳು. ಯಾರೋ ಏನೋ ಹೇಳಿದ್ರು, ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ದುಃಖ ಪಡ್ತೀರಿ. ದುಗುಡದಿಂದ ತುಂಬಿರುವಂತಹ ಮನಸ್ಸಾಗಿರ್ತದೆ. ಮನೆಯಲ್ಲಿರುವವರ ಮೇಲೆಲ್ಲ ಹರಿಹಾಯ್ತೀರಿ, ಅಂದ್ರೇನು, ಜಗಳ ಮಾಡ್ತೀರಿ, ಮನಸ್ತಾಪ ಉಂಟಾಗ್ತದೆ. ಕಾರಣ ಅಷ್ಟಮದ ಗುರು ದುಃಖದ ವಾರ್ತೆಯನ್ನು ಕೊಡ್ತಾನೆ, ದುಃಖಿಯನ್ನಾಗಿ ಮಾಡ್ತಾನೆ, ದುಃಖದಲ್ಲಿರುವವರನ್ನ ಕಂಡು ನಗುತ್ತಾರೆ. ಇದು ಚಂದ್ರನ ಕೆಲಸವಾಗಿರತಕ್ಕಂತಹದ್ದು. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಿಂದ ವೇದದಲ್ಲಿ ಗುರು ಇರುವುದರಿಂದ ಯಾವುದೇ ಕೆಲಸ ಕಾರ್ಯಗಳಾಗೋದಿಲ್ಲ. ಲಾಭ ಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿ ಇದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರಸ್ಥರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ. ದೋಷ ನಿವಾರಣೆಗಾಗಿ 2 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು, ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಗುರು, ಮಂಗಲ ಕಾರ್ಯ ಇತ್ಯಾದಿಗಳನ್ನ ಮಾಡಿಕೊಳ್ಳುವವರಿಗೆ ಅನುಕೂಲ. ಮನೆಯಲ್ಲಿ ವಾರ್ಷಿಕ ಸಂಭ್ರಮ, ಸತ್ಯನಾರಾಯಣ ಪೂಜೆ, ಬಂಧುಗಳನ್ನೆಲ್ಲ ಕರೆದು ಅವರಿಗೊಂದು ಒಳ್ಳೆಯ ಊಟ ಹಾಕಬೇಕು ಇತ್ಯಾದಿ ಯೋಚನೆಗಳು ಸಾಕಷ್ಟು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇದೆ. ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ನಿಮಗೆ ಗ್ರಹಚಾರ ಇದೆ. ಆ ಗ್ರಹಚಾರ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದೊಂದು ಅವಕಾಶವಾಗಿರ್ತಕ್ಕಂಥದ್ದು. ಸತ್ಯನಾರಾಯಣನ ಸೇವೆ ಅಥವಾ ಲಕ್ಷ್ಮೀನಾರಾಯಣನ ಸೇವೆ ಅಥವಾ ನಾರಾಯಣನ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ನಿಮ್ಮ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣಗಳು. ಪರಿಹಾರಕ್ಕಾಗಿ ಸತ್ಯನಾರಾಯಣನ ಮೊರೆ ಹೋಗುವುದು ಉತ್ತಮ. ಜೊತೆಯಲ್ಲಿ ಮನೆಗೆ ಬಂದಂತಹ ಅತಿಥಿಗಳ ಸತ್ಕಾರವನ್ನು ಮಾಡುವುದರಿಂದ ನಾರಾಯಣ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಿಂಹರಾಶಿಯವರು 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಅಭಿವೃದ್ಧಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರ, ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಚತುರ್ಗ್ರಹಗಳು ಇದ್ದಾವೆ. ಕಳತ್ರ ದೋಷ, 7ನೇ ಮನೆಯಲ್ಲಿ ಕುಜ, ದ್ವಿಭಾರ್ಯ ಯೋಗ, 7ನೇ ಮನೆಯಲ್ಲಿ ಶನಿ, ಇದ್ದ ಹೆಂಡತಿ ಬೇಡ ಅಂತ ಕಾಣಿಸ್ತದೆ. 7ನೇ ಮನೆಯಲ್ಲಿ ರವಿ, ಪಿಂಡ ಪೀಡೆಯ ಚಿಂತೆ ಇತ್ಯಾದಿ ಹಲವಾರು ಚಿಂತೆಗೆ ಒಳಗಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬುಧನೂ ಸಹಿತವಾಗಿ ಸಪ್ತಮದಲ್ಲೇ ಇದ್ದಾನೆ, ನೀಚ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ನೀಚ ಜನರಿಂದ ಏನಾದರೂ ತೊಂದರೆ ತಾಪತ್ರೆಗಳು ಬರುವಂತಹ ಸಾಧ್ಯತೆ. ಹುಡುಕರಿಂದ, ಮದೋನ್ಮತ್ತರಿಂದ, ಹಠವಾದಿಗಳಿಂದ, ಉಗ್ರರಿಂದ ನಿಮಗೇನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಕ್ಷಣೆಗೆ ಬೇಕಾಗಿರ್ತಕ್ಕಂತಹದ್ದು ಸುದರ್ಶನ ಹೋಮ ಅಥವಾ ಅಘೋರಾಸ್ತ್ರ ಹೋಮ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ನಿಮಗೆ ರಕ್ಷಣೆ, ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಕನ್ಯಾ ರಾಶಿಯವರು 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ಇಂದಿನ ಕಷ್ಟ ನಿವಾರಣೆ ಆಗ್ತದೆ. ತುಲಾ ರಾಶಿಯವರ ಫಲವನ್ನು ನೋಡುವಾಗ 9ನೇ ಮನೆಯಲ್ಲಿ ಗುರು ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಪಂಚಮ ದೃಷ್ಟಿ ಅಂದ್ರೆ ಮಕ್ಕಳ ಮೇಲೆ ಅನುಕೂಲ, ಮಕ್ಕಳಿಂದ ನಿಮಗೆ ಪ್ರಯೋಜನ, ಮಕ್ಕಳು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನೋಡಿ ಸಂತೋಷ ಪಡ್ತೀರಿ ಅಥವಾ ಮಕ್ಕಳು ಸಂಪಾದಿಸುವಂತಹ ಮೌಲ್ಯವನ್ನು ನೋಡಿ ಸಂತೋಷ ಪಡುವಂತಹ ಕಾಲ. ನಿಮ್ಮ ವ್ಯವಹಾರವನ್ನು ಮಕ್ಕಳೇ ನೋಡಿಕೊಳ್ಳುವಂತಹ ಕಾಲವಾಗಿರತಕ್ಕಂತಹದ್ದು. ಸಮಯಕ್ಕೆ ಸರಿಯಾಗಿ ಔಷಧೋಪಚಾರ ಇತ್ಯಾದಿಗಳಿಂದ ಮಾಡುವುದರಲ್ಲಿ ಮಕ್ಕಳು ನಿಶ್ಚೀಮರು. ಮಕ್ಕಳಿಂದ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತುಲಾ ರಾಶಿಯವರಿಗೆ. ಶುಕ್ರನ ದೃಷ್ಟಿ ಇದ್ದದ್ದರಿಂದ, ಗುರುವಿನ ದೃಷ್ಟಿಯೂ ಇದ್ದದ್ದರಿಂದ ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ಆರಾಧನೆ, ಪರಿಹಾರಕ್ಕೆ ಲಕ್ಷ್ಮೀ ದೇವಿಯ ಆರಾಧನೆ, ಪರಿಹಾರಕ್ಕೆ ಯಕ್ಷಿಣಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆ, ದುಃಖ ನಿವಾರಣೆ, ಬಿಳೆ ಬಣ್ಣದ ವಸ್ತ್ರದಾನ, ಜೊತೆಯಲ್ಲಿ ದೇವತಾ ಸೇವೆ ಇವೆಲ್ಲವೂ ಸಹಿತವಾಗಿ ತುಲಾ ರಾಶಿಯವರಿಗೆ ಅನುಕೂಲಕರವಾಗಿರತಕ್ಕಂತಹದ್ದು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ.
ನೋಡಿ, ತುಲಾದವರಿಗೆ ಮಕ್ಕಳೆಲ್ಲದೂ ಮಾಡ್ತಾರೆ ಅಂದೆ, ಆದರೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳು ಹತ್ತಿರವೂ ಬರುವುದಿಲ್ಲ. ಮಕ್ಕಳಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮಕ್ಕಳೇ ಧನ ನಷ್ಟವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇಲ್ಲ, ಕೌಟುಂಬಿಕವಾಗಿ ಕಲಹಗಳು ಜಾಸ್ತಿ, ಜೊತೆಯಲ್ಲಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಸೋಲನ್ನು ಕಾಣುವಂತಹ ಸಂದರ್ಭ. ದೋಷ ಬಹಳಷ್ಟು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನವಗ್ರಹ ಶಾಂತಿ. ನವಧಾನ್ಯವನ್ನು ದಾನ ಮಾಡಿಕೊಳ್ಳಿ, ಶುಭವಾಗ್ತದೆ. ಜೊತೆಯಲ್ಲಿ 9ರ ಸಂಖ್ಯೆಯ ಬಳಕೆ ಅನುಕೂಲಕರವಾಗಿರತಕ್ಕಂತಹದ್ದು. ಕೆಂಪು ಬಣ್ಣದ ವಸ್ತ್ರ ನಿಮಗೆ ಪ್ರೀತಿದಾಯಕವಾಗಿರತಕ್ಕಂತಹದ್ದು, ಉಪಯೋಗಿಸಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮ ಸ್ಥಾನದಲ್ಲಿತ್ತು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದಾನೆ. ಬಹಳಷ್ಟು ಒಳ್ಳೆಯದು. ಮಾಡಿದ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಫಲ ಕೊಡ್ತದೆ. ಅದರಲ್ಲೂ ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ಸಾಕಷ್ಟು ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಅನುಕೂಲ, ಕೌಟುಂಬಿಕವಾಗಿ ನೆಮ್ಮದಿ, ಜೊತೆಯಲ್ಲಿ ವೃತ್ತಿಯಲ್ಲಿ ಅನುಕೂಲತೆಗಳು, ದಾಂಪತ್ಯ ಸುಖ, ಹೆಂಡತಿಯಿಂದ ಅನುಕೂಲ, ಇವೆಲ್ಲ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ ಧನುರಾಶಿಯವರಿಗೆ. ಧನುರಾಶಿಯವರು ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗೋ ಸೇವೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಗೋವಿಗೆ ಗ್ರಾಸವನ್ನು ನೀಡಿ. ಗೋವಿನ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆ. ಹಳದಿ ಬಣ್ಣದ ವಸ್ತುಗಳು, ಹಳದಿ ಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ಗುರುದೇವತಾ ಅನುಗ್ರಹ, ಇವೆಲ್ಲವೂ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಧನುರಾಶಿಯವರಿಗೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ ರಾಹುವಿನ ಜೊತೆಯಲ್ಲಿ. ಹಣಕಾಸಿನ ವಿಚಾರದಲ್ಲಿ ತಗಾದೆ, ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ, ಕುಟುಂಬದವರಿಗೆ ನಾಗದೋಷದಿಂದ ಭಯ ಉಂಟಾಗ್ತದೆ. ಚಂದ್ರನು ದ್ವಿತೀಯದಲ್ಲಿ ರಾಹುವಿನ ಒಟ್ಟಿಗೆ ಇದ್ದರಿಂದ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ. ಸಪ್ತ ಚಕ್ರಗಳಲ್ಲಿ ನಿಮಗೆ ಮೂಲಾಧಾರ ಚಕ್ರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮಲಬದ್ಧತೆ ಅಥವಾ ಮೂತ್ರಕಚ್ಚ ರೋಗಗಳು ಕಾಣಿಸುವಂತಹ ಲಕ್ಷಣಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಸೇವೆ ಮಾಡಿ, ಗಣಪತಿಯ ಉಪಾಸನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಮನೆಯಲ್ಲಿ ಒಂದು ಗಣಹೋಮ ಅಥವಾ ನಿಮ್ಮ ಕುಲದೇವತಾ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜೆ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಮಕರ ರಾಶಿಯವರಿಗೆ ಇರತಕ್ಕಂತಹ ದೋಷಗಳು ನಿವಾರಣೆ ಆಗ್ತದೆ. 8 ನಿಮ್ಮ ಸಂಖ್ಯೆ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ದ್ವಿತೀಯದಲ್ಲಿದ್ದಾನೆ. 7.5 ನಡೀತಾ ಇದೆ. ಕೊನೆಯ ಭಾಗವಾಗಿರತಕ್ಕಂತಹದ್ದು. ಆದರೂ ಅಪವಾದ, ಕೆಲವರು ಅವಮಾನದಿಂದ ತಲೆ ತಗ್ಗಿಸಬೇಕಾದಂತಹ ಸಂದರ್ಭ ಬರ್ತದೆ, ತಪ್ಪಾಯಿತು ಅಂತ ಹೇಳಬೇಕಾದಂತಹ ಸಂದರ್ಭ ಬರ್ತದೆ, ದಂಡ ತೆರಬೇಕಾದಂತಹ ಸಂದರ್ಭ ಬರ್ತದೆ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು. ವ್ಯಾಪಾರಸ್ಥರಿಗೆ ಅನುಕೂಲತೆಗಳು, ಅದರಲ್ಲೂ ಸಹಿತವಾಗಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ನೀವು ಮಾಡ್ತೀರಿ, ಹಾರ್ಡ್ವೇರ್, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹದ್ದಿದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆ ದೀಪ ಇತ್ಯಾದಿಗಳನ್ನು ಹಚ್ಚುವುದರಿಂದ ನಿಮಗೆ ಕಷ್ಟ ನಿವಾರಣೆ. 8ರ ಸಂಖ್ಯೆಯೇ ನಿಮಗೆ ಬೇಕು, ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಣ್ಣ, ಹಸಿರು ಬಣ್ಣ, ಬಿಳಿ ಬಣ್ಣ ಇವೆಲ್ಲ ನಿಮಗೆ ಆಗುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ, ಶನೇಶ್ವರನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ವಿಷ ಜಂತುಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳು, ಕೈಮದ್ದು ಇತ್ಯಾದಿ ವಿಷಗಳು ಬೀಳುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಲ್ಲೇ ಕುಜ ಇದ್ದದ್ದರಿಂದ ವಾಹನ ಕಂಟಕ, ಅಪಘಾತ ಭಯ, ಬಿದ್ದು ಪೆಟ್ಟು ಮಾಡಿಕೊಳ್ಳುವಿಕೆ, ಶಾರೀರಿಕವಾಗಿ ವ್ಯಾಧಿ, ಆನುವಂಶಿಕವಾದಂತಹ ಕಷ್ಟ ಇವೆಲ್ಲವನ್ನ ಅನುಭವಿಸಬೇಕಾಗ್ತದೆ ಮೀನರಾಶಿಯವರು. ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಸ್ವಲ್ಪ ಆಶಾಕಿರಣವಾಗಿದೆ. ದೋಷ ನಿವಾರಣೆಗಾಗಿ ಸೂರ್ಯಶಾಂತಿ, ಗೋಧಿ ದಾನ, ಕೆಂಪು ವಸ್ತ್ರದಾನ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ, ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ. ಇಂದಿನ ದಿವಸ 12 ರಾಶಿಯವರು ಸಹಿತವಾಗಿ ಏಕಾದಶಿ ವ್ರತಾಚರಣೆಯನ್ನ ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲವೂ ಸಹಿತವಾಗಿ ಕ್ಷಯಿಸಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ಶುಭವಾಗಲಿ. ಇಂದಿನ ದಿವಸ ವರೋಧಿನಿ ನಾಮ ಏಕಾದಶಿ ಇದ್ದದ್ದರಿಂದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಉಪವಾಸವಿದ್ದು ಏಕಾದಶಿ ವ್ರತಾಚರಣೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ಬಂದಿರುವಂತಹ ಸಂಕಷ್ಟಗಳೆಲ್ಲ ದೂರವಾಗಿ ಕೌಟುಂಬಿಕವಾಗಿ ಅನುಗ್ರಹವಾಗ್ತದೆ. ಮಹಾವಿಷ್ಣುವಿನ ಅನುಗ್ರಹದಿಂದ ಹರಿಯ ಅನುಗ್ರಹ ಬೇಕು. ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಹರಿದು ಹೋಗಲಿಕ್ಕೆ, ಅರಿವು ಉಂಟಾಗಲಿಕ್ಕೂ ಹರಿಯ ಅನುಗ್ರಹವೇ ಕಾರಣ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಏಕಾದಶಿ ವ್ರತಾಚರಣೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಶುಭವಾಗ್ತದೆ. ನೋಡಿ, ಮನುಷ್ಯನ ಜೀವನದಲ್ಲಿ 60ನೇ ವರ್ಷ ಹೇಳುವಂತಹದ್ದು ಒಂದು ದೊಡ್ಡ ಕಂಟಕದ ಕಾಲ. ಆ 60ನೇ ವರ್ಷದಲ್ಲಿ ಉಗ್ರ ರಥ ಹೇಳುವಂತಹ ಒಂದು ಮಹಾಮೃತ್ಯು ಶರೀರವನ್ನ ಅಡರುವಂತಹ ಕಾಲವಾಗಿರತಕ್ಕಂತಹದ್ದು, ಏರುವಂತಹ ಕಾಲವಾಗಿದೆ. ಈ ಸಂದರ್ಭದಲ್ಲಿ
ಉಗ್ರರಥ ಶಾಂತಿ ಅರ್ಥಾತ್ ಷಷ್ಠಿ ಪೂರ್ತಿ ಶಾಂತಿ, ಷಷ್ಠಿಬ್ದಿ ಇತ್ಯಾದಿಗಳನ್ನ ಮಾಡಿಸಿಕೊಳ್ಳಬೇಕು. ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಛತ್ರದಲ್ಲಿ ಮಾಡ್ಲಿಕ್ಕೆ ಕೂಡುದು, ತುಂಬಾ ದೊಡ್ಡದು, ಬಹಳಷ್ಟು ಜನ ಕರೀಬೇಕಾಗುತ್ತೆ, ಖರ್ಚು ಜಾಸ್ತಿ ಇತ್ಯಾದಿ ಏನಾದರೂ ಶಂಕೆ ಇದ್ದಲ್ಲಿ ನಾವು ಸಹಿತವಾಗಿ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ನಿಮಗೊಂದು ಒಳ್ಳೆಯ ಅವಕಾಶ, ಅದರಲ್ಲೇ ನೀವು ಸೇರಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ನೀವು ಸಹಿತವಾಗಿ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡ್ಕೊಳ್ಳಿ. ಮುಂದಿನ 10 ವರ್ಷಗಳವರೆಗಿನ ಎಲ್ಲಾ ಮೃತ್ಯು ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಈ ಶಾಂತಿಯನ್ನ ಎಲ್ಲಿ ಮಾಡ್ತೇವೆ, ಹೇಗೆ ಮಾಡ್ತೇವೆ, ಎಷ್ಟು ಜನ ಬರಬೇಕು, ಅದರ ವಿವರ ಎಲ್ಲವನ್ನೂ ಸಹಿತವಾಗಿ ಇನ್ನು ಕೆಲವು ದಿನದಲ್ಲಿ ನಾವು ತಿಳಿಸ್ಕೊಡ್ತೇವೆ. ತಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಬಹುದು ಅಥವಾ ನೇರವಾಗಿ ಬಂದು ಭೇಟಿ ಮಾಡಬಹುದು. ನನ್ನ ನಂಬರ್ಗಳೆಲ್ಲ ಕೆಳಗೆ ಬರ್ತಾ ಇದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂಬರ್ ಅನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.